ನಮಗೂ ಕೂಡ ಚಾನಲ್ನಲ್ಲಿ ಒಳ್ಳೆ ಪೇಮೆಂಟ್ ಇದ್ರೆ ಅಲ್ಲೇ ಇರ್ತೀವಿ, ಪೇಮೆಂಟ್ ಕಡಿಮೆ ಆದರೆ ಪಕ್ಕದ ಚಾನಲ್ಗೆ ಹಾರ್ತೀವಿ. ಎಕ್ಸ್ಕ್ಯೂಸ್ ಮೀ, ನೀವು ವರ್ಮಾನಂದ ವರ್ಮಾ ಅವರಾ? ಹಾಳಾದ ಮುಂಡೆ ಇದೆ, ಅನಿಷ್ಟ ಮುಂಡೆ ಇದೆ. ಮೊದಲೇ ಬಂದು ಹೆಸರು ಕೇಳುವಂಥದ್ದು. ನಿಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ಯಾರೇ ಅವರು ಮೊದಲೇ? ಅಲ್ಲ, ಕರ್ಕೊಂಬಂದವ್ರನ್ನೇನು ಬೈಬೇಡಿ, ಪರವಾಗಿಲ್ಲ. ಅಲ್ಲ, ಸಾಂಪ್ರದಾಯಿಕವಾಗಿ ಮೊದಲು ನಿರೂಪಕಿ ಬರ್ತಾಳೆ, ಆಮೇಲೆ ಗೆಸ್ಟ್ನ ಕರೀತಾಳೆ, ಆ ಥರ ಅಲ್ವಾ? ನೀವೇನು ಮೊದಲೇ ಬಂದು ಕೂತಿದ್ದೀರಾ? ನೋಡಿ, ವಿಶೇಷವಾಗಿ ನನಗೆ ಮೈ ಭಾರ ಜಾಸ್ತಿ. ಅಲ್ಲಿಂದ ಇಲ್ಲಿ ತನಕ ಬರೋ ತನಕ ಯಾವುದಾದ್ರೂ ಕ್ಯಾಮ್ರಾದು ರೀಲ್ ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಅಂದ ತಕ್ಷಣ ಈ ರೀತಿ ಅಪಭ್ರಂಶವಾಗಿ ಕೇಳಬಾರ್ದು, ಮಧ್ಯ ಬಾಯ ಹಾಕಬಾರ್ದು. ಆಯ್ತಾಯ್ತು ಬಿಡಿ, ನಾನು ಇವಾಗ ಕಾರ್ಯಕ್ರಮ ಶುರು ಮಾಡ್ತೀನಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಕರ್ಮಕಾಂಡ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಲೈಫಲ್ಲಿ ಅನಿಷ್ಟಗಳಿದ್ರೆ ಅದನ್ನ ಕನಿಷ್ಠ ಮಾಡ್ಕೋಬೇಕು ಅಂತಿದ್ರೆ ವೆರಿ ಸಿಂಪಲ್, ನೀವು ನಮಗೆ ಕಾಲ್ ಮಾಡಬೇಕು. ನಮ್ಮ ಫೋನ್ ನಂಬರ್ 00000000. ನೀವು ಕರೆ ಮಾಡದಿದ್ರೆ ನಿಮ್ಮ ಲೈಫೇ ಆಗತ್ತೆ ಶೂನ್ಯ. ಸೊ ನೀವು ಈಗ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಈಗಲೇ ಪರಿಹರಿಸ್ಕೋಬೇಕು ಅಂತಿದ್ರೆ ಇಲ್ಲಿ ಗುರುಜಿಯವರು ಬಂದು ಕೂತ್ಕೊಂಡಿದ್ದಾರೆ. ಅವರು ಮುಂಡೆದೆ ಯಾವತ್ತೂ ಕೂಡ ಹೆಣ್ಮಕ್ಳು ಯಾವತ್ತೂ ಕೂಡ ಪಟಪಟ ಅಂತ ಮಾತಾಡಬಾರ್ದು. ಮತ್ತೆ ಇವಾಗ ಏನ್ ಮಾಡ್ಬೇಕು ನಾನು? ಸರಿಯಾಗಿ ಮಾತಾಡಬೇಕು. ಆಯ್ತು ಬಿಡಿ, ಫೋನ್ ಮಾಡಿ, ಇವ್ರು ನಿಮ್ ಸಮಸ್ಯೆಗೆಲ್ಲ ಪರಿಹಾರ ಹೇಳ್ತಾರೆ. ನಾನು ಸುಮ್ಮನೆ ಕೂತಿರ್ತೀನಿ, ಪ್ರಶ್ನೆ ಕೇಳಕ್ ಬಂದಿದ್ದೀನಿ. ನಾನು ಹೇಳೋದನ್ನ ಸ್ವಲ್ಪ ಕೇಳಮ್ಮ. ಯಾವತ್ತೂ ಕೂಡ ಹೆಣ್ಮಗಳು ಮನೆಯ ಲಕ್ಷ್ಮಿ, ಮನೆಯ ಮಹಾಲಕ್ಷ್ಮಿ, ಯಾವಾಗಲೂ ಕಿಲಕಿಲ ಅಂತ ನಗ್ತಾ ಇರಬೇಕು, ಅಹಹ ಅಂತ ನಗ್ತಾ ಇರಬಹುದು. ಆವಾಗಲೇ ಮನೆಗೆ ಶ್ರೀರಕ್ಷೆ. ಆದ್ರಿಂದ ಹೆಣ್ಮಕ್ಳು ಯಾವಾಗಲೂ ಪರಿಪೂರ್ಣವಾಗಿ ನಗ್ತಾ ಮಾತನಾಡಿ. ಮುಂಡ್ಯಾವ ಹೆಸರು ಹೇಳೋದು ಯಾವುದೋ ಒಂದು ಮಾತಾಡ್ಕೊಂಡು ನಗಮ್ಮ. ಆಯ್ತು ಬಿಡಿ, ಆಯ್ತು. ಇವ್ರಿಗೆ ಫೋನ್ ಮಾಡಿ ನಿಮ್ ಸಮಸ್ಯೆಗೆ ಪರಿಹಾರ ಹೇಳ್ತಾರೆ, ಇಲ್ಲದ್ರೆ ಏನೋ ಒಂದು ಮಾಡ್ತಾರೆ. ಫೋನ್ ಮಾಡಿ ಯಾರು. ಮತ್ತೆ ಈ ತರ ಅಪಭ್ರಂಶದ ಮಾತುಗಳನ್ನ ಆಡಬಾರ್ದು. ಹಲೋ ಹಲೋ, ಯಾರು ಮಾತಾಡ್ತಿರೋದು? ಹಲೋ, ಸ್ವಲ್ಪ ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಇನ್ನೊಂದು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಜಸ್ಟ್ ಲಿಟಲ್ ಬಿಟ್ ಮೋರ್. ಮುಂದೆ ನನಗೆ ಫೋನ್ ರಿಸೀವ್ ಮಾಡಕ್ಕೆ ಬರಲ್ಲ, ಅದು ಹೇಗೆ ರಿಸೀವ್ ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ. ಆ ಮುಂದೆ ಹೋಗೋ ಬೆಳಿಗ್ಗೆ ಎದ್ದು ಹೇಗೋ ಫೋನ್ ಮಾಡಿಬಿಡ್ತವೆ, ಸರಿಯಾಗಿ ಫೋನ್ ಮಾಡಕ್ಕೆ ಬರಲ್ಲ. ಸುಮ್ಮನೆ ಕಾಮಿಡಿಗೆ ಆದರೂ ಫೋನ್ ಮಾಡ್ತವೆ. ನಮ್ಮ ಕ್ರಮ ಪ್ರಾರಂಭಿಸಿದ್ದು ನಾವು ಕಷ್ಟ ನಮಗಾದ್ರೆ ಬರೋವಂಥ ಒಂದು ಫೋನು. ಹೇ, ನೀನು ಬೇರೆ ಹೊಗೆ ಆಗ್ತಾ ಇದೆ, ಹೋಗಿ ಹಾಕ್ಡೆ. ಇಲ್ಲಿ ನಮ್ದು ಫೋನೇ ಹೊಗೆ ಹಾಕೊಂಡು ಕೂತಿದ್ರೆ ಇವನು ಬೇರೆ ಹೊಗೆ ಹಾಕ್ತಾನೆ. ಅದೆಷ್ಟು ಮುಂಡೆವಾ. ಗುರುಜಿಗಳೇ, ಮುಂದಿನ ಕಾಲ್ ಬರೋವರೆಗೂ ನಿಮ್ನೊಂದು ಪ್ರಶ್ನೆ ಕೇಳೋಣ ಅಂತ ಇದ್ದೀನಿ. ನೋಡಿ, ಈಗ ಗಲ್ಲಿಗೂ ಬೀದಿಗೂ ಸ್ವಾಮಿಗಳು ಗುರುಜಿಗಳು ಆಗೋಗಿದ್ದಾರೆ. ಈಗ ಗುಡ್ ಸ್ವಾಮೀಜಿ ಯಾರು, ಬ್ಯಾಡ್ ಸ್ವಾಮೀಜಿ ಯಾರು, ನಾವ್ ಹೇಗೆ ಗೊತ್ತು ಮಾಡ್ಕೊಳ್ಳೋದು? ನೋಡಿ, ಪಾಪ ಮುಂಡ್ಯಾವೋ ಗಲ್ಲಿಗೆ ಒಂದೊಂದು ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಆದ್ರಿಂದ ನಾನು ಹೇಳೋದು, ಯಾವತ್ತೂ ಕೂಡ ಸ್ವಾಮೀಜಿಗಳಾಗಿರ್ಬೋದು, ಗುರೂಜಿಗಳಾಗಿರ್ಬೋದು, ಅವರೆಲ್ಲರೂ ಒಳ್ಳೆಯವರೇ. ಅದಕ್ಕೋಸ್ಕರ ಸ್ವಾಮೀಜಿಗಳನ್ನ ಕಾಲಭಾಗ ಮಾತ್ರ ನಮ್ಗೆ ಬೇಕು. ಮೇಲ್ಗಡೆ ನಂಬಿದ್ರೆ ನಿನ್ನ ಕರ್ಮ ಮುಂಡೆದೆ. ಅದಕ್ಕೋಸ್ಕರ ಹೇಳೋದು, ನಾವು ಯಾವತ್ತೂ ಕೂಡ ಸ್ವಾಮೀಜಿಗಳಿಗೆ, ಚಿಕ್ಕ ಸ್ವಾಮೀಜಿಗಳಿಗೆ ಟ್ರೈನಿಂಗ್ ಸೆಂಟರ್ ಅಂತ ಓಪನ್ ಮಾಡಿದ್ದೀವಿ. ಅವ್ರಿಗೆ ದೊಡ್ಡ ದೊಡ್ಡ ಸ್ವಾಮೀಜಿಗಳಿಂದ ಅವ್ರನ್ನ ಟ್ರೈನ್ ಅಪ್ ಮಾಡಿ ಅವ್ರಿಗೊಂದು ಕಾರ್ಡ್ ಕೊಡ್ತೀವಿ. ಆ ಕಾರ್ಡ್ ನೋಡಬೇಕು, ಕಾಲಿಗೆ ಬೀಳಬೇಕು. ಅನಿಷ್ಟ ಮುಂಡೆದೆ, ಅದು ನೋಡದೆ ಹೋದ್ರೆ ಏನೇನೋ ಅಪಚಾರ ಆಗುತ್ತೆ. ಗುರುಜಿಗಳೇ, ಹಲೋ. ಹಲೋ, ಯಾರು ಮಾತಾಡ್ತಿರೋದು? ನಾನು ಮುನಿಯಮ್ಮ ಅಂತ್ರಿ. ಎಲ್ಲಿಂದ ಮಾತಾಡ್ತಿದ್ದೀರಾ? ಹುಬ್ಳಿಯಿಂದ ಮಾತಾಡಕತ್ತೀನ್ರಿ. ವೆರಿ ಗುಡ್. ನಿಮ್ಮ ಸಮಸ್ಯೆ ಏನು ಮುನಿಯಮ್ಮ ಅವರೇ? ನೋಡ್ರಿ, ನಮ್ಮ ಮನೆಯವ್ರಿಗೆ ಕುಂದ್ರೆ ಕೂರಕ್ಕಾಗಲ್ಲ, ನಿಂದ್ರೆ ನಿಲ್ಲಕ್ಕಾಗಲ್ರಿ. ಅವರು ಸಕ್ಕರೆ ಜಾಸ್ತಿ ತಿಂದ್ರೆ ಸಕ್ಕರೆ ಕಾಯಿಲೆ ಅಂತಾರ, ಉಪ್ಪು ಜಾಸ್ತಿ ತಿಂದ್ರೆ BP ಬರುತ್ತೆ ಅಂತಾರ, ಏನು ತಿಂದಿ ಅಂದ್ರೆ ಗ್ಯಾಸ್ಟ್ರಿಕ್ ರೀ, ಇನ್ನು ಮಲಗಕ್ಕೆ ಹೋದ್ರೆ ಬೆನ್ನೋವ್ರಿ, ಕೂರಕ್ಕಾಗಲ್ರಿ, ಕಾಲು ನೋವು. ಏನ್ ಮಾಡೋದು? ಇದಕ್ಕೆ ಪರಿಹಾರ ಏನಾದ್ರೂ ಇದೆಯಾ? ಅಲ್ಲ, ಈಗ ನೀವು ಏನು ಪರಿಹಾರ ಬೇಕು ಅಂತ ಹೇಳ್ತೀರಾ ಮುನಿಯಮ್ಮನವ್ರೆ? ಸ್ವಾಮಿಗಳೇ, ನಮ್ಗೆ ಯಾರೋ ಹೇಳಿದ್ರು ಕೈಗೆ ಉಂಗುರ ಹಾಕ್ತಾರಲ್ಲ, ಅದಕ್ಕೆ ಕಲ್ಲು, ಯಾವ ಕಲ್ಲು ಹಾಕ್ಬೇಕಂತ ನೀವು ಸ್ವಲ್ಪ ಹೇಳಿದ್ರೆ ಬಹಳ ಚಲೋ ಆಗ್ತದ ನೋಡ್ರಿ. ನಾನು ಹೇಳೋದನ್ನ ಸ್ವಲ್ಪ ಗಮನವಿಟ್ಟು ಕಿವಿಗೊಟ್ಟು ಕೇಳ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಯಜಮಾನರಿಗೆ ಬಂದಿರುವಂಥ ಕಾಯಿಲೆ ಸಾಮಾನ್ಯವಾದದ್ದಲ್ಲ. ಅವ್ರಿಗೆ ಸಣ್ಣ ಪುಟ್ಟ ಕಲ್ಲುಗಳಿಂದ ವಾಸಿಯಾಗುವಂಥ ಕಾಯಿಲೆ ಅಲ್ಲ. ಅದಕ್ಕೋಸ್ಕರ ರಾತ್ರಿ ಚೆನ್ನಾಗಿ ಊಟ ಮಾಡಿ ಅವ್ರು ಮಲಗಿದ ಮೇಲೆ ಒಂದು ದೊಡ್ಡದು ಸೈಜ್ಗಲೆತ್ತಿ ಅವ್ರ ತಲೆ ಮೇಲೆ ಹಾಕ್ಬಿಡಿ.
ಗುರುಗಳೇ, ಇಷ್ಟು ದೊಡ್ಡ ಸಮಸ್ಯೆಗೆ ಒಂದು ಪುಟ್ಟ ಸೈಜ್ಗಳಲ್ಲಿ ಸಾಲ್ವ್ ಮಾಡಿದ್ರಲ್ಲ, ನನಗೆ ತುಂಬಾ ಖುಷಿ ಆಗೋಯ್ತು. ಇದೇ ಖುಷಿನಲ್ಲಿ ನಮ್ಮ ಕರ್ಮಕಾಂಡ ಕಾರ್ಯಕ್ರಮಕ್ಕೆ ಒಂದು ಚಿಕ್ಕ ಒಂದು ನಿಮಿಷ ಅವಿವೇಕಿಗಳೇ, ಅಜ್ಞಾನಿಗಳೇ, ಅದಕ್ಕೆ ನಾನು ಯಾವತ್ತೂ ಹೇಳೋದು, ನಿಮಗೆ ಹೇಳೋದಕ್ಕೂ ಮೊದಲೇ ಯಾವತ್ತೂ ಬ್ರೇಕ್ ಹೇಳಬಾರ್ದು. ವಾಸ್ತು ಪ್ರಕಾರ ಇವಾಗ ಈ ಸಂದರ್ಭದಲ್ಲಿ ಈ ಒಂದು ಕಾಲಾವಕಾಶದಲ್ಲಿ ಯಾವತ್ತೂ ಕೂಡ ಇವಾಗ ಬ್ರೇಕ್ ಹೇಳೋ ಆಗಿಲ್ಲ, ವಿರಾಮ ಇಲ್ಲ. ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಹೋಗು, ಪರಿಹಾರ ಮಾಡ್ಕೊಂಡು ಹೋಗು, ಅದನ್ನ ಪರಿಪೂರ್ಣವಾಗಿ. ಗುರುಗಳೇ, ನಿಮ್ಮ ಮಾತಾಡೋದು ನಿಮಗೆ ತುಂಬಾ ಪ್ರಿಯ ಅಂತ ನನಗೆ ಗೊತ್ತು. ನನಗೆ ಇಲ್ಲಿ ಹಶ್ವಾಗ್ತಿದೆ, ಅದಕ್ಕೆ ಬ್ರೇಕ್ ತಗೋತಾ ಇದ್ದಾರೆ ನಾನು. ಓ ನೋಡಮ್ಮ, ಯಾವತ್ತೂ ಕೂಡ ಮನೆಯಲ್ಲಿ ಮೊಸರನ್ನ ತಿನ್ಕೊಂಡ್ಬಂದ್ರೆ ಹಸುವಾಗೋಲ್ಲ. ಮೊಸರನ್ನೇ ಯಾಕೆ ತಿನ್ಬೇಕು? ಜೊತೆಗೆ ವಿಶೇಷವಾಗಿ ಗೋಡಂಬಿ, ದ್ರಾಕ್ಷಿ ಎಲ್ಲಾನು ಹಾಕೊಂಡು ಚೆನ್ನಾಗಿ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರ್ತೀರಾ. ಆದ್ರೆ ಮೊಸರನ್ನ ತಿಂದ್ರೆ ನಿದ್ದೆ ಬರುತ್ತೆ ಅಂತಾರಲ್ಲ. ಅಯ್ಯೋ ಅವಿವೇಕಿಗಳೇ, ನಿಮಗೆ ಯಾವ ಟೈಮಲ್ಲಿ ತಿನ್ಬೇಕು ಅಂತ ಗೊತ್ತಾಗಲ್ಲ ಅಂತವ್ರು ಮಾತನಾಡ್ತಾರೆ. ಅದಿರ್ಲಿ, ನೀನು ಮನೇಲಿ ಬೆಳಗ್ಗೆ ಎದ್ದು ಏನ್ ತಿಂದೆ? ಉಪ್ಪಿಟ್ಟು ತಿನ್ಕೊಂಬಂದೆ. ಹೋಗ ಒಂದಷ್ಟು ಮಣ್ಣು ತಿನ್ನು ಮುಂದೆ. ಅದಕ್ಕೆ ಹೇಳಿದೆ ಶಾಕ್ ಬರೋದಿಲ್ಲ ಅಂತ. ಅಳಬಾರ್ದು. ಹೆಣ್ಮಕ್ಳು ಯಾವಾಗಲೂ ಕೂಡ ಗೃಹಲಕ್ಷ್ಮಿ ತರ ನಗನಗ್ತಾ ಇರಬೇಕು. ನಗ್ನಗ್ತಾನೆ ನಿಮ್ನೊಂದು ಪ್ರಶ್ನೆ ಕೇಳ್ತೀನಿ. ಈ ನಡುವೆ ನಿಮ್ಮ ಅಭಿಮಾನಿಗಳು ನಿಮ್ ಬಗ್ಗೆ ಒಂದು ಥೀಮ್ ಸಾಂಗ್ ಅಂತ ಮಾಡ್ಕೊಂಡಿದ್ದಾರೆ. ಯಾವ ಹಾಡು ಗೊತ್ತಾ? ಹೂವಿಂದ ಹೂವಿಗೆ ಹಾರುವ ದುಂಬಿ ಅಂತ. ಅದ್ ಯಾಕೆ ಸ್ವಲ್ಪ ಹೇಳ್ತೀರಾ? ನೋಡಿ, ಹೂವಿಂದ ಹೂವಿಗೆ ಅಂದ್ರೆ ಒಂದು ದುಂಬಿ ಹೂವಿಂದ ಹೂವು ಹತ್ರ ಹೋದಾಗ ಅದರಲ್ಲಿ ಮಕರಂದ ಜಾಸ್ತಿ ಇರುತ್ತೆ, ದುಂಬಿ ಮಕರಂದವನ್ನ ಹೀರುತ್ತೆ. ಹೀರಿದ ಮೇಲೆ ಏನು ಅಲ್ಲೇ ಕೂತ್ಕೊಳ್ಳೋಕ್ಕಾಗುತ್ತೆಯೇ? ಅದಕ್ಕೋಸ್ಕರ ಆ ಹೂವಿಂದ ಇನ್ನೊಂದು ಹೂವಿಗೆ ಹಾರುತ್ತೆ. ಅದೇ ತರ ನಾವು ಕೂಡ ಚಾನಲ್ನಲ್ಲಿ ಒಳ್ಳೆ ಪೇಮೆಂಟ್ ಇದ್ರೆ ಅಲ್ಲೇ ಇರ್ತೀವಿ, ಪೇಮೆಂಟ್ ಕಡಿಮೆ ಆದ್ರೆ ಪಕ್ಕದ ಚಾನಲ್ಗೆ ಹಾರ್ತೀವಿ. ಅಂದಾಗೆ ತನಗೆ ಪೇಮೆಂಟ್ ಹೇಗಿದೆ ಇಲ್ಲಿ? ತುಂಬಾ ಚೆನ್ನಾಗಿದೆ. ತನ್ನ ದೇಹ ನೋಡಿದ್ರೆ ಗೊತ್ತಾಗುತ್ತೆ. ಪೇಮೆಂಟ್ ಚೆನ್ನಾಗಿದೆ ಅಂತ. ಹೌದು ಗುರುಜಿಗಳೇ, ನೀವ್ ಯಾಕೆ ಕೋಲ್ ಅವಾಗಿಂದ ಕೈಯಲ್ಲಿ ಇಟ್ಕೊಂಡು ಕೂತಿದ್ದೀರಾ? ಈ ಕೋಲದ ಒಂದು ಮಹಾತ್ಮೆ ಇದೆ. ನಾನು ಟಿವಿನಲ್ಲಿ ಸಣ್ಣದಾಗಿ ಕಾಣ್ತೀನಿ, ಅದಕ್ಕೋಸ್ಕರ ಜನರು ನನ್ನ ನೋಡಿದ ತಕ್ಷಣ ಹತ್ರ ಬರಬೇಕು ಅಂತ ನಂಬರ್ಗಳನ್ನ ತಗೊಂಡು ಮನೆ ಮುಂದೆ ಬರ್ತಾರೆ. ನನ್ನ ದೇಹವನ್ನು ನೋಡಿದ ತಕ್ಷಣ ಮೂರ್ಛೆ ಬೀಳ್ತಾರೆ. ಅಂಥವ್ರಿಗೆ ಈ ಒಂದು ಕೋಲನ್ನು ಕೊಟ್ಟು ಅವರ ಮೂರ್ಛೆ ರೋಗನ ವಾಸಿ ಮಾಡಲಿ ಅಂತ ಇಲ್ಲಿಗೆ ಕಬ್ಬಿಣದ ರಾಡನ್ನು ಹಾಕ್ಸಿದ್ದೀನಿ. ಜೊತೆಗೆ ಯಾರ್ಯಾರೋ ಕುಹಕಿಗಳು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾರೆ, ಅವರಿಗೆ ನಾನು ಈ ಕೋಲಿಂದ ಮೊಟಕ್ತೀನಿ. ನಿನಗೂ ಅಷ್ಟೇ, ಹೆಚ್ಚಿಗೆ ಮಾತನಾಡಿದ್ರೆ ಚಾಟಿಯಿಂದ ಹೊಡಿತೀನಿ. ಚಾಟಿನಾ? ಹೌದು. ಇನ್ನೊಂದು ಫೋನ್ ಬರ್ತಾ ಇದೆ ಅಂತ ಕಾಣಿಸುತ್ತೆ. ಫೋನ್ ಬರಲ್ಲ ಬಿಡಿ. ಫೋನ್ ಬರ್ತಾ ಇದೆ. ಬಂದ್ಬಿಡ್ತು. ಹಲೋ ಹಲೋ, ಯಾರು ಮಾತಾಡ್ತಿರೋದು? ಮೈ ನೇಮ್ ಇಸ್ ರಾಕ್ಷನ್. ರಾಕ್ಸನ್, ವೆರಿ ನೈಸ್, ವೆರಿ ನೈಸ್. ಹಾಳಾದ ಅಪಭ್ರಂಶ ಮುಂದೆ. ರಾಕ್ಸನ್ ಅಂದ್ರೆ ಮಣ್ಣಿನ ಮಗ ಅಂತ ಹೆಸರಿಟ್ಕೋತೀವಲ್ಲ, ಹಾಗೆ ಇವರು ಕಲ್ಲಿನ ಮಗ ಅಂದ್ರೆ ಬಂಡೆ ಮಗ ಅಂತ ಹೆಸರಿಟ್ಕೊಂಡಿದ್ದಾರೆ. ಮುಂಡೆ ಮಗ, ಬಂಡೆ ಮಗ, ಬಂಡೆ ಮಗ. ನೋಡಯ್ಯ, ಬಂಡೆ ಮಗನೇ, ಮುಂಡೆ ಮಗನೇ, ಏನ್ ನಿನ್ ಸಮಸ್ಯೆ? ನಾನು ಕೇಳ್ತೀನಿ ತಡೀರಿ. ರಾಕ್ಸನ್, ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಆಕ್ಚುಲಿ ಮೈ ಲವರ್ ಇಸ್ ನಾಟ್ ಗೋಯಿಂಗ್ ಮೈ ನಿಯರ್. ಸೋ ಸ್ಯಾಡ್. ಅದೇನು ಬೊಗಳ್ತಾ ಇದೆ ಅದು? ನಾನು ಹೇಳ್ತೀನಲ್ಲ, ಅವರ ಪ್ರೇಯಸಿ ಅವ್ರ ಹತ್ರ ಹೋಗ್ತಾ ಇಲ್ವಂತೆ ಪಾಪ. ಹಾಳಾದ್ದು ಮುಂಡೆ, ಅದು ಟಿವಿಗಳು ಸರಿಯಾಗಿ ನೋಡಲ್ಲ ಅಂತ ಕಾಣುತ್ತೆ. ಯಾವತ್ತೂ ಕೂಡ ಪ್ರೇಯಸಿ ಹತ್ರ ಬರಬೇಕಾದ್ರೆ ಟಿವಿ ನೋಡಲ್ವೇ? ಅಲ್ಲಿ ಅವನ ಬಾಯಿನ ದುರ್ನಾಥ ಹೊಡಿತಾ ಇರುತ್ತೆ, ಅವಳು ಪ್ರೇಯಸಿ ದೂರ ಹೋಗ್ತಾಳೆ, ಆ ಮೈಯೆಲ್ಲ ವಾಸನೆ ಬರ್ತಾ ಇರುತ್ತೆ, ಅವನು ಸ್ಪ್ರೇ ಮಾಡ್ಕೋತಾನೆ. ಆದ್ದರಿಂದ ಅವನು ದಿನನಿತ್ಯ ಸ್ನಾನ ಮಾಡಬೇಕು. ಬಾಯಿಗೆ ಒಳ್ಳೆಯಾದಂಥ ಯಾವುದೋ ಒಂದು ಕಂಪನಿದ ತಗೊಂಡು ಹಾಕೊಂಡು ಬಾಯಿನಲ್ಲಿರೋ ದುರ್ವಾಸನೆ ಹೋಗಿಸಿದ್ರೆ ಅವನ ಪ್ರೇಯಸಿ ಹತ್ರ ಬರ್ತಾಳೆ ಅಷ್ಟೇ. ಗುರುಜಿಗಳೇ, ನಿಮ್ಗೆ ಇನ್ನೊಂದು ಪ್ರಶ್ನೆ ನನ್ನ ಕಡೆಯಿಂದ. ನೋಡಿ, ಅಲ್ಲ, ಇವತ್ತು ಪ್ರಶ್ನೆಗಳು ಅಂತ ನನ್ನನ್ನೇ ಕೇಳ್ತಾ ಇದ್ದೀರಾ. ಯಾವುದೂ ಕಾಲ್ ಬರ್ತಾ ಇಲ್ಲ, ಯಾಕೆ ಅಂತ ಹೇಳ್ತೀರಾ? ಆಗ್ಲೇ ನಿಮ್ಗೆ ಹೇಳ್ದೆ ಕಾಲ್ ಬರಲ್ಲ ಅಂತ. ಬೈ ಮಿಸ್ಟೇಕ್ ಇನ್ನೊಂದು ಕಾಲ್ ಬಂದ್ಬಿಡ್ತು ಅಷ್ಟೇ. ಕಾಲ್ ಬರಲ್ಲ? ಅಯ್ಯೋ ಅವಿವೇಕಿ, ಅಜ್ಞಾನಿ, ಯಾಕೆ ಕಾಲ್ ಬರಲ್ಲ? ಕಾಲ್ ಯಾಕೆ ಬರಲ್ಲ ಅಂದ್ರೆ ನಾವು ಬಿಲ್ ಕಟ್ಟಿಲ್ಲ, ಅದಕ್ಕೆ ಕಾಲ್ ಬರೋದಿಲ್ಲ ರೀ. ಆವಾಗಿಂದ ಕಾಲ್ ಮಾಡ್ತಾ ಇರೋದು ಯಾರು? ಅಲ್ಲೆಲ್ಲ ನಮ್ಮ ಸ್ಟುಡಿಯೋ ಹುಡುಗರನ್ನ ಕಾಲ್ ಮಾಡ್ತಿದ್ದಾರೆ ಬಿಡಿ, ಪರವಾಗಿಲ್ಲ. ಅವಾಗಿಂದ ಇಂಟರ್ಕಾಮಿಂದ ನನಗೆ ತೊಂದರೆ ಕೊಡ್ತಾ ಇದ್ದೀರಾ, ನನ್ನ ಕಿವಿ ಮೇಲೆ ಹೂ ಇಡ್ತಾ ಇದ್ದೀರಾ, ಇದೊಂದು ಕಾರ್ಯಕ್ರಮ ಅಂತೇಳಿ. ಅಯ್ಯೋ, ಮಾತನಾಡಿ ಗಂಟಲು ಬೇರೆ ಕೆರಿತಾ ಇದೆ. ಒಂದು ಸ್ವಲ್ಪ ನೀರು ಕುಡಿಯೋಣ. ಏನಮ್ಮ ಇದು? ಕುಡಿಯೋ ನೀರು ಇಲ್ವಲ್ಲ? ವಾಟರ್ ಬಿಲ್ ಕಟ್ಟಿಲ್ಲ ಗುರುಗಳೇ. ವಾಟರ್ ಬಿಲ್ ಕಟ್ಟಿಲ್ವೇ? ಅಯ್ಯೋ, ಇದೇನಮ್ಮ ಇದು? ಕರೆಂಟ್ ಬಿಲ್ಲು ಕಟ್ಟಿಲ್ಲ. ಅಯ್ಯೋ, ನನ್ನ ಕರ್ಮ ಕಾಂಡ. ಸಂಚಿತ ಅವರೇ, ಇವತ್ತಿನಿಂದ ನೀವು ಈ ಆಸ್ಥಾನಕ್ಕೆ ನೀವೇ ರಾಜ, ನಮ್ಮ ರಾಜರೇ ರಾಣಿ. ಅಲ್ಲಲ್ಲ, ನಮ್ಮ ಮಹಾರಾಜರಿಗೆ ನೀವೇ ಮಹಾರಾಣಿ ಆಗ್ತೀರಾ? ಯಾಕಾಗುವುದಿಲ್ಲ? ಅವರಿಗೆ ನನ್ನ ಕಿರೀಟ ಇಷ್ಟವಾಗಿದೆ, ನನ್ನ ಈ ಆಭರಣ ಇಷ್ಟವಾಗಿದೆ, ನನ್ನ ಶೂ ಇಷ್ಟ ಆಗಿದೆ, ನನ್ನ ಕತ್ತಿ ಕೂಡ ಇಷ್ಟವಾಗಿದೆ. ಹೌದು, ನಿಮ್ಮ ಕಿರೀಟನೂ ಇಷ್ಟ ಆಗಿದೆ, ನಿಮ್ಮ ಆಭರಣನೂ ಇಷ್ಟ ಆಗಿದೆ, ನಿಮ್ಮ ಕತ್ತಿ ಕೂಡ ಇಷ್ಟ ಆಗಿದೆ. ಆದರೆ ನನಗೆ ಡಿಂಕು ಮೇಲೆ ಲವ್ ಆಗಿದೆ. ಡಿಂಕು!
ಸಂಜು, ಐ ಲವ್ ಯು. ಕೈ ಕೊಡು. Will you marry me? Then come, let's go. ನಿಲ್ಲು ಪಲ್ಲವಿ, ಮೊದಲು ಇವರ ಕಿರೀಟ ಕಿತ್ಕೋ. ನಿನಗೋಸ್ಕರ ಡಿಂಕು. It's okay, ನಾನು ಕೊಡಿಸ್ತೀನಿ ಡಾರ್ಲಿಂಗ್. ಸಂಜು ಮತ್ತು ಡಿಂಕು ಸೇರಬೇಕು ಅಂತ ಬರೆದಾಗಿದೆ ಇಂದು. ಮಹಾರಾಜ್ರ, ನಿಮ್ಮ ಟೈಮ್ ಎಷ್ಟರ ಸುಮಾರು ಐತಪ್ಪ ಅಂತೀನಿ ನಾನು. ಅಲ್ರಿ, ಗೊಂಬೆ ಆ ಹುಡುಗಿನ ಪಟಾಯಿಸ್ಕೊಂಡು ತಗೊಂಡು ಹೋತು. ನಿಮಗೆ ತಟಗರ ನಾಚಿಗೆ ಬರ್ತೈತೆ? ನಿಮಗೆ ಕಿತ್ತಾದ ಮೀಸಿಗಷ್ಟು ಮಣ್ಣು ಹಾಕಿ. ಮಂತ್ರಿ